ನಮಸ್ತೆ ಫ್ರೆಂಡ್ಸ್, ನಾನು ಒಂದು ವಿಡಿಯೋ ಮಾಡಿದ್ದೆ ಮೊನ್ನೆ ಆಯಿತಾ. ಕೊರಗಜ್ಜನ ಬಗ್ಗೆ ಹೇಳಿದ್ದೆ. ನನಗೆ ಆರೋಗ್ಯ ಸಮಸ್ಯೆ ಇರುವಾಗ ನಾನು ಕರಿಗಂಧವನ್ನು ಹಚ್ಕೊಳ್ತಾ ಇದ್ದೆ. ಆವಾಗ ಅಜ್ಜನೇ ನನ್ನ ಜೊತೆಗೆ ಇದ್ದ ಹಾಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ದೆ. ಅದಕ್ಕೆ ನನಗೆ ಕೆಲವರು ಕಮೆಂಟ್ ಮಾಡಿದ್ರು ಆಯಿತಾ. ಈ ವಿಡಿಯೋಕ್ಕೂ ಕೂಡ ಕಮೆಂಟ್ ಮಾಡಿದ್ರು. ಮತ್ತು ನಾನು ಮುಂಚೆ ಒಂದು ವರ್ಷದ ಹತ್ತಿರ ಅಂದರೆ 1 ವರ್ಷದ ಹಿಂದೆ ನಾನು ಒಂದು ವಿಡಿಯೋ ಎಲ್ಲ ಮಾಡಿದ್ದೆ, ಒಂದು 2-3 ವಿಡಿಯೋ ಮಾಡಿದ್ದೆ, ಕೊರಗಜ್ಜಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಕೂಡ ಕಮೆಂಟ್ ಮಾಡಿದ್ದಾರೆ, ತುಂಬ ಜನ ಕಮೆಂಟ್ ಮಾಡಿದರು. ಆ ಕಮೆಂಟ್ಗಳನ್ನೆಲ್ಲ ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೇನೆ. ಕರಿಗಂಧದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದರು. ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಹೋಗ್ತೇನೆ. ಜಾಸ್ತಿ ತಡ ಮಾಡೋದು ಬೇಡ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಫಸ್ಟು ಕೇಳಿದ ಕಮೆಂಟ್ ಏನಂತ ಹೇಳಿದರೆ, ಕರಿಗಂಧ ಎಲ್ಲಿ ಸಿಗ್ತದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದರು. ಯಾಕೆ ಈ ಕಮೆಂಟ್ ಮಾಡಿದರು ಅಂತ ಹೇಳಿದರೆ, ತುಂಬ ಜನ ಕುತ್ತಾರಿಗೆ ಹೋಗ್ತಾರೆ. ಅಂದರೆ ಕೊರಗಜ್ಜನ ಮೂಲಸ್ಥಾನ ಆಯಿತಾ. ಅಂದರೆ ಕೊರಗ ತನಿಯನ ಮೂಲಸ್ಥಾನ ಇರೋದು ಕುತ್ತರಲ್ಲಲ್ವಾ. ಕುತ್ತಾರಿಗೆ ತುಂಬ ಜನ ಹೋಗಿದಾರಂತೆ. ಅಲ್ಲಿ ಅವರಿಗೆ ಕರಿಗಂಧ ಸಿಗಲಿಲ್ಲ. ಅಂದರೆ ಅಲ್ಲಿ ಕರಿಗಂಧ ಸಿಗಲಿಲ್ಲ. ನಿಮಗೆ ಎಲ್ಲಿ ಸಿಕ್ತು, ನಿಮಗೆ ಹೇಗೆ ತಗೊಬಂದ್ರಿ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದರು. ಕುತ್ತರಿನಲ್ಲಿ ಉಂಟಲ್ಲ, ಕುತ್ತರಿನಲ್ಲಿ ಸಿಗುದಿಲ್ಲ, ಕರಿಗಂಧ ಕೊಡುದಿಲ್ಲ ಆಯ್ತಾ. ನಿಮಗೆ ಕುತ್ತರಿಗೆ ಹೋದ್ರೆ ನಿಮಗೆ ಖಂಡಿತ ಕರಿಗಂಧ ಸಿಗುದಿಲ್ಲ. ನಿಮಗೆ ಕರಿಗಂಧ ಒಂದು ವೇಳೆ ನಿಮಗೆ ಕರಿಗಂಧ ಬೇಕು ಅಂತ ಹೇಳ್ಕೊಂಡು ಆದರೆ ಎಂತ ಮಾಡಬೇಕು ಅಂತ ಹೇಳಿದರೆ, ಎಲ್ಲಿ ಅಂದರೆ ಉಡುಪಿ ಕಡೆ ಎಲ್ಲ ನನಗೆ ಗೊತ್ತುಂಟು, ಆ ಕಡೆ ಮಂಗಳೂರು ಕಡೆ ಎಲ್ಲ ನನಗೆ ಅಷ್ಟು ಜಾಸ್ತಿ ಗೊತ್ತಿಲ್ಲ ಆಯಿತಾ. ನಾನು ಗೊತ್ತಿಲ್ಲದೆ ಸುಮ್ಮನೆ ಕೊರಗಜ್ಜನ ಬಗ್ಗೆ ಸುಳ್ಳು ಹೇಳಲಿಕ್ಕೆ ಹೋಗಬಾರ್ದು ಆಯಿತಾ. ಹೇಳಲಿಕ್ಕೆ ಹೋದರೆ ಅದು ಒಂದು ವೇಳೆ ಸುಳ್ಳು ಮಾಹಿತಿ ಆದರೆ ನಮಗೆ ಕೂಡ ದೋಷ. ಆದ ಕಾರಣಕ್ಕೆ ಹೇಳೋದು, ನನಗೆ ಮಂಗಳೂರಿನ ಬಗ್ಗೆ ಅಷ್ಟು ಜಾಸ್ತಿ ಗೊತ್ತಿಲ್ಲ ಆಯಿತಾ. ಕುತ್ತಾರಲ್ಲಿ ಸಿಗುವುದಿಲ್ಲ. ನಿಮಗೆ ಕೊರಗಜ್ಜನ ಇದು ಕರಿಗಂಧ ಒಂದು ವೇಳೆ ಕರಿಗಂಧ ಈ ಥರದ್ದು ಬೇಕು ಅಂತ ಹೇಳ್ಕೊಂಡಾದರೆ ಕುತ್ತಾರಲ್ಲಿ ಸಿಗುವುದಿಲ್ಲ ಆಯಿತಾ. ನಿಮಗೆ ಕರಿಗಂಧ ಬೇಕಾದರೆ ನೀವೆಂತ ಮಾಡಿ ಅಂತ ಹೇಳಿದರೆ, ಇವಾಗ ಬಬ್ಬುಸ್ವಾಮಿ ದೈವಸ್ಥಾನ ಅಂತ ಹೇಳ್ಕೊಂಡಿರ್ತದೆ. ನನಗೆ ಉಡುಪಿ ಕಡೆ ಎಲ್ಲ ಗೊತ್ತುಂಟು ಆಯಿತಾ. ಉಡುಪಿಯಲ್ಲೆಲ್ಲ ಉಂಟಲ್ಲ, ಇದು ಕಟಪಾಡಿಯಲ್ಲಿ ಉಂಟು, ಮತ್ತು ಮಣಿಪಾಲದಲ್ಲಿ ಉಂಟು, ಮತ್ತು ಬ್ರಹ್ಮಾವರದಲ್ಲಿ ಉಂಟು, ಮತ್ತು ಇಲ್ಲಿ ತುಂಬ ಕಡೆ ಅಂದರೆ ಬಬ್ಬುಸ್ವಾಮಿ ದೈವಸ್ಥಾನ ತುಂಬ ಕಡೆ ಕರಾವಳಿಯಲ್ಲಿ ತುಂಬ ಕಡೆ ಇದೆ. ಆ ಬಬ್ಬುಸ್ವಾಮಿ ಮೇನ್ ದೇವಸ್ಥಾನದಲ್ಲಿ ಒಂದು ಚಿಕ್ಕದು ಕೊರಗಜ್ಜಂದು ಒಂದು ಸನ್ನಿಧಿ ಇರ್ತದೆ. ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ, ಕೊರಗಜ್ಜಂದು ಸನ್ನಿಧಿ ಇದೆ ಅಂತ ಇರುತ್ತಲ್ಲ, ಅಂದರೆ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಕೊರಗಜ್ಜ ಸನ್ನಿಧಿ ಇರುತ್ತಲ್ಲ, ಆ ಜಾಗದಲ್ಲಿ ನಿಮಗೆ ಕರಿಗಂಧ ಕೊಡ್ತಾರೆ ಆಯಿತಾ. ಅಲ್ಲಿ ನೀವು ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಹೋದರೆ, ಯಾವ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಕೂಡ ಆ ಜಾಗದಲ್ಲಿ ಕೊರಗಜ್ಜೆ ಇದ್ದೇ ಇರ್ತಾರೆ. ಬಬ್ಬುಸ್ವಾಮಿ ದೇವಸ್ಥಾನ ಎಲ್ಲೆಲ್ಲ ಉಂಟು ನೋಡಿ ದೈವಸ್ಥಾನ, ಅಲ್ಲಿ ಎಲ್ಲ ಕಡೆನೂ ಕೊರಗಜ್ಜ ದೇವಸ್ಥಾನ ಕೂಡ ಇದೆ. ಅಲ್ಲಿ ನಿಮಗೆ ಕರಿಗಂಧ ಕೊಡ್ತಾರೆ ಆಯಿತಾ. ಈ ಥರ ಇದು ಅಂದರೆ ಇದು ನಂದು ತುಂಬ ಹಳೆಯದಾಯ್ತಾ. ಈ ಥರ ಹಲಸಿನ ಎಲೆಯಲ್ಲಿ ಹಾಕಿ ಕೊಡ್ತಾರೆ ಆಯಿತಾ. ಇಲ್ಲ ಅಂತ ಹೇಳಿದರೆ ಈ ಥರದಲ್ಲಿ ಕೊಡ್ತಾರೆ, ನೀವು ಕೇಳಿದರೆ ಕೊಡ್ತಾರೆ. ಜಾಸ್ತಿ ಜನ ಕೊಡೋದು ಹಲಸಿನ ಎಲೆಯಲ್ಲೇ ಹಾಕಿ ಕೊಡ್ತಾರೆ. ಅಂದರೆ ಕರಿಗಂಧವನ್ನು ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಕೊಡೋದು. ಯಾಕೆ ಅಂತ ಹೇಳಿದರೆ, ಬಬ್ಬುಸ್ವಾಮಿ ದೇವಸ್ಥಾನ ಅಂದರೆ ನನಗೆ ಒಬ್ಬರು ಹೇಳಿದರು, ಆ ಕಾರಣಕ್ಕೆ ಹೇಳಿದ್ರು. ಅಂದರೆ ಬಬ್ಬುಸ್ವಾಮಿ ದೈವಕ್ಕೆ ಆಶೀರ್ವಾದ ಉಂಟಂದರೆ, ಅಂದರೆ ಆದಿಶೇಷನ ಆಶೀರ್ವಾದ ಉಂಟು. ಈ ಕರಿಗಂಧ ಅಂತ ಹೇಳಿದರೆ ಆದಿಶೇಷನ ವಿಷ, ಅಂದರೆ ದೇವರು ಹಾವು ಉಂಟಲ್ಲ, ಹಾವಿನ ವಿಷ, ಇದನ್ನು ಯಾರೆಲ್ಲ ಹಚ್ಕೊಳ್ತಾರೆ ನೋಡಿ ಅವರಿಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ಕೊಂಡು ಹಾವು ಹೇಳಿತ್ತಂತೆ. ಅಂದರೆ ಬಬ್ಬುಸ್ವಾಮಿಗೆ ಹೇಳಿತ್ತಂತೆ. ಆದ ಕಾರಣಕ್ಕೆ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ನಿಮಗೆ ಈ ಥರದ್ದು ಕರಿಗಂಧ ಸಿಗ್ತದೆ. ಇವಾಗ ನಾನು ಎಲ್ಲಿ ಹೋಗಿ ತಗೊಬಂದೆ ಅಂತ ಹೇಳಿದರೆ, ನಾನು ಹೋದ ಜಾಗದಲ್ಲಿ ಬಬ್ಬುಸ್ವಾಮಿ ದೇವಸ್ಥಾನ ಇಲ್ಲ. ನಾನು ಹೋಗಿದ್ದು ಎಲ್ಲಿ ಅಂತ ಹೇಳಿದರೆ, ನಿಮಗೆ ಉಡುಪಿ ಜಿಲ್ಲೆಗೆ ಬಂದರೆ, ಅದೇ ತುಂಬ ಜನ ಕಮೆಂಟ್ ಮಾಡಿದ್ರು, ನೀವು ಯಾವ ಜಾಗಕ್ಕೆ ಹೋದರೆ ನಮಗೆ ಅದೇ ಜಾಗಕ್ಕೆ ಹೋಗಬೇಕು ಅಂತ. ಅಂದರೆ ನಾನು ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೆ, ನಮಗೆ ಆದ ಕಷ್ಟ, ನನಗೆ ಅಲ್ಲಿ ಹೇಗೆ ಏನೆಲ್ಲ ಪ್ರಸಾದ ಕೊಟ್ಟರು, ಅಂದರೆ ಯಾವ ರೀತಿಯಲ್ಲಿ ನನಗೆ ಅಲ್ಲಿ ಅಂದರೆ ಅದ್ರದ್ದು ಕೊರಗಜ್ಜನ ಬಗ್ಗೆ ಎಲ್ಲ ನಾನು ತುಂಬ ಹೇಳಿದ್ದೆ. ಹಳೆ ವಿಡಿಯೋ ಬೇಕಾದರೆ ಒಂದು ಸಲ ನೋಡಿ, ಅದರಲ್ಲಿ ಗೊತ್ತಾಗ್ತದೆ. ನಾನೀಗ ಪುನಃ ಹೇಳಲಿಕ್ಕೆ ಹೋಗೋದಿಲ್ಲ. ಆದ ಕಾರಣಕ್ಕೆ ಆ ವಿಡಿಯೋ ನೋಡಿದವರು ಎಂತ ಹೇಳಿದ್ದಾರೆ ಅಂತ ಹೇಳಿದರೆ, ನನಗೆ ನೀವು ಯಾವ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು. ಅದು ಹೋಗೋದು ಹೇಗೆ ಅಂತ ಹೇಳಿ ಅಂತ. ಅಂದರೆ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ, ಇದು ಬೆಂಗಳೂರಲ್ಲಿ ಯಾವ ಊರಲ್ಲಿ ಕೂಡ ಇರಿ, ನೀವು ಯಾವ ಊರಿಗೂ ಹೋದರೂ ಕೂಡ ಉಡುಪಿಗೆ ಬಂದೇ ಬರಬೇಕು. ಉಡುಪಿಯಿಂದ ಬ್ರಹ್ಮಾವರಕ್ಕೆ ಬಸ್ಸಲ್ಲಿ ಬನ್ನಿ. ಇಲ್ಲ ನಿಮಗೆ ಗಾಡಿಯಲ್ಲಿ ಬರೋದಾದರೆ, ನಿಮ್ಮದೇ ಗಾಡಿಯಲ್ಲಾದರೆ ಉಡುಪಿಯಿಂದ ಬ್ರಹ್ಮಾವರಕ್ಕೆ ಬನ್ನಿ. ನೀವು ಇದು ಮ್ಯಾಪ್ ಹಾಕೋಬೋದು ಆಯಿತಾ. ನಿಮಗೆ ಮ್ಯಾಪ್ ಹಾಕಿದರೆ ಆರಾಮಾಗಿ ಸಿಗ್ತದೆ. ಉಡುಪಿಯಿಂದ ಬ್ರಹ್ಮಾವರಕ್ಕೆ ಬಂದು, ಬ್ರಹ್ಮಾವರದಿಂದ ಪೇತ್ರಿ ಅಂತ ಹೇಳ್ಕೊಂಡು ಒಂದು ಊರುಂಟು, ಪೇತ್ರಿಗೆ ಹೋಗುವ ರೋಡಲ್ಲಿ ನಿಮಗೆ ಅಲ್ಲಿ ಕೃಷಿ ಕೇಂದ್ರ ಅಂತ ಹೇಳ್ಕೊಂಡು ಸಿಗ್ತದೆ. ಕೃಷಿ ಕೇಂದ್ರಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಕೊರಗಜ್ಜನ ದೇವಸ್ಥಾನ ಸಿಗ್ತದೆ. ಅದು ದೇವಸ್ಥಾನ ಅಂತ ಹೇಳಿದರೆ ನೀವು ಎಣಿಸ್ಕೊಳ್ಬೋದು, ರೋಡ್ ಸೈಡಲ್ಲೇ ದೊಡ್ಡ ದೇವಸ್ಥಾನ ಉಂಟು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದು ಬೇಡ. ಯಾಕಂತ ಹೇಳಿದರೆ, ನೀವು ಪೇತ್ರಿಗೆ ಹೋಗುವ ದಾರಿಯಲ್ಲಿ ಅಂದರೆ ಇದು ಬ್ರಹ್ಮಾವರ ಅಂತ ಎಣಿಸ್ಕೊಳ್ಳುವ, ಬ್ರಹ್ಮಾವರ ಬಸ್ ಸ್ಟಾಪ್ ಅಂತ ಹೇಳುವ, ಬ್ರಹ್ಮಾವರ ಬಸ್ ಸ್ಟಾಪಿಂದ ಮುಂದೆ ಹೋಗಬೇಕು.
ಮುಂದೆ ಹೋಗುವಾಗ ಎಂತಾಗ್ತಂತ ಹೇಳಿದರೆ ಪೇತ್ರಿಗೆ ಹೋಗುವ ದಾರಿಯಲ್ಲಿ ಹೋದರೆ ಅಲ್ಲಿ ಕೃಷಿ ಕೇಂದ್ರ ಸಿಗ್ತದೆ. ಕೃಷಿ ಕೇಂದ್ರಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಎಂತಾಗ್ತಂತ ಹೇಳಿದರೆ ಅಲ್ಲಿ ಒಂದು ಈ ಕಡೆಗೆ ಅಂದರೆ ಲೆಫ್ಟ್ಗೆ ಇದು ಪೇತ್ರಿಗೆ ಹೋಗುವ ರೋಡಲ್ಲಿ ಲೆಫ್ಟಲ್ಲಿ ಹೋಗಬೇಕು ಸ್ವಲ್ಪ, ಅಂದರೆ ಅಲ್ಲಿ ಹೊರಗಡೆ ಒಂದು ರೋಡಲ್ಲಿ ಮೇನ್ ರೋಡಲ್ಲಿ ಹಾಕಿದ್ದಾರೆ ಕೊರಗಜ್ಜಂದು ಒಂದು ಫೋಟೋ ಹಾಕಿದ್ದಾರೆ. ಆ ಫೋಟೋ ನೋಡಿದ ಕೂಡಲೇ ಆ ಜಾಗದಲ್ಲಿ ನೀವು ಟರ್ನ್ ಆಗಬೇಕು. ಟರ್ನ್ ಆದರೆ ಎಂತಾಗ್ತಂತ ಹೇಳಿದರೆ ಅಲ್ಲಿ ಒಂದು ಮನೆ ಉಂಟು. ಆ ಮನೆಯಲ್ಲಿ ಕೊರಗಜ್ಜನ ದೇವಸ್ಥಾನ ಉಂಟು, ಅಂದರೆ ದೊಡ್ಡ ಅಂಗಳ ಉಂಟು. ಅಂಗಳದಲ್ಲಿ ಕೊರಗಜ್ಜನ ದೇವಸ್ಥಾನ ಉಂಟು. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ತುಂಬ ಜನ ಹೇಳಿದ್ರಲ್ಲ, ನೀವು ಹೇಳಿದ ಜಾಗದಲ್ಲೇ ತಗೋಬರ್ಬೇಕು ಅಂತ ಹೇಳ್ಕೊಂಡು ಆದ ಕಾರಣಕ್ಕೆ ಹೇಳಿದ್ರು. ಬ್ರಹ್ಮಾವರಕ್ಕೆ ಹೋಗಿ ಬಸ್ ಸ್ಟಾಪಿಗೆ ಹೋಗಿ ಇಳಿದು, ಅಂದರೆ ಬಸ್ಸಲ್ಲಿ ಬರುವವರು ಆಟೋದಲ್ಲಿ ಹೋಗಿ ಯಾರ ಹತ್ರ ಬೇಕಾದರೂ ಕೊರಗಜ್ಜನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಯಾವ ಆಟೋ ಡ್ರೈವರ್ ಬೇಕಾದರೆ ಕರ್ಕೊಂಡು ಹೋಗ್ತಾರೆ. ನಿಮಗೆ ಅಲ್ಲಿ ದಾರಿಯಲ್ಲಿ ಹೋಗುವಾಗ ಮುಂಚೆಯೇ ಆಟೋ ಡ್ರೈವರ್ ಹತ್ರ ಹೇಳಿ, ನಮಗೆ ಇದು ಬೊಂಡ ತೊಗೋಬೇಕು, ಬೊಂಡ ಅಂದರೆ ಎಳ್ನೀರು ತೊಗೋಬೇಕು, ಕಳ್ಳು ತೊಗೋಬೇಕು, ಕಳ್ಳು ಅಂತ ಹೇಳಿದರೆ ಸೇಂದಿ ತೊಗೋಬೇಕು, ಮತ್ತು ಬೀಡ ಚಕ್ಕುಲಿ ಅದೆಲ್ಲ ತೊಗೋಬೇಕು, ಸಿಂಗಾರ ಹೂವು ಅಂತ ಹೇಳಿದರೆ ಅಡಿಕೆ ಮರದಲ್ಲಿ ಬರ್ತದಲ್ಲ ಹೂವು, ಅದು ತೊಗೋಬೇಕು. ಎಲ್ಲ ನಿಮಗೆ ಎಂತೆಲ್ಲ ಬೇಕು ನೋಡಿ ಅದೆಲ್ಲ ಅವ್ರ ಹತ್ರ ಹೇಳಿ. ಆಗ ಅವ್ರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ನಿಲ್ಲಿಸ್ತಾರೆ, ಯಾವುದು ಅಂಗಡಿ ಉಂಟಲ್ಲ ಅಂಗಡಿ ಹತ್ರ ನಿಲ್ಲಿಸ್ತಾರೆ. ಆವಾಗ ಎಲ್ಲ ಐಟಮ್ ಎಲ್ಲ ತೊಗೊಂಡು ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಬೆಳಿಗ್ಗೆ ಹೋದರೆ ನಿಮಗೆ ಅಲ್ಲಿ ಪೂಜೆ ಮಾಡಲಿಕ್ಕೆ ಸಿಗ್ತದೆ. ಸಾಯಂಕಾಲ ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದು ಯಾವತ್ತು ಬೆಳಿಗ್ಗೆನೇ ಹೋಗಿದ್ದು. ಆದ ಕಾರಣಕ್ಕೆ ಬೆಳಿಗ್ಗೆ ನಿಮಗೆ ಒಂದು 11 ಗಂಟೆ ಒಳಗಡೆ ಹೋದರೆ ನಿಮಗೆ ಅಲ್ಲಿ ಪೂಜೆ ಮಾಡಿ ಕೊಡ್ತಾರೆ. ಅದರ ನಂತರದ್ದು ನನಗೆ ಗೊತ್ತಿಲ್ಲ, ನಮಗೆ ಅಂದರೆ ಗೊತ್ತಿರೋ ವಿಷಯ ಮಾತ್ರ ಹೇಳಬೇಕು. ಇವಾಗ ಎರಡನೇ ಪ್ರಶ್ನೆ ಏನಂತ ಹೇಳಿದರೆ, ಇದು ಕರಿಗಂಧ ಉಂಟಲ್ಲ, ಕರಿಗಂಧವನ್ನು ಮನೆಗೆ ತಗೊಬಂದು ಎಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಕೇಳಿದ್ರು. ಆಯಿತಾ, ತುಂಬ ಜನ ದೇವರ ಕೋಣೆಯಲ್ಲಿ ಇಡ್ತಾರೆ ಅಂತ ಹೇಳ್ಕೊಂಡು ಹೇಳಿದರು. ನಮಗೆ ಅಂದರೆ ಯಾರು ಹೇಳಿದ್ದು ಅಂತ ಹೇಳಿದರೆ ದೇವರ ಕೋಣೆಯಲ್ಲಿ ಇಡೋದು ಬೇಡ. ಯಾಕಂತ ಹೇಳಿದರೆ ಕೊರಗಜ್ಜಂದು ಅಂದರೆ ನಮಗೆ ಅಂತ ಹೇಳ್ಕೊಂಡು ಒಂದು ದೇವರು ಅಂತ ಹೇಳ್ಕೊಂಡು ಇರ್ತಾರಲ್ವ, ಆವಾಗ ಎಂತಾಗ್ತಂತ ಹೇಳಿದರೆ ಇವಾಗ ನಿಮ್ಮ ಅಪ್ಪ ಅಮ್ಮನ ಜಾಗದಲ್ಲಿ, ಅಂದರೆ ಇವಾಗ ನಿಮಗೆ ಅಪ್ಪ ಅಮ್ಮನ ಜಾಗದಲ್ಲಿ ಬೇರೆಯವರನ್ನು ಕರ್ಕೊಬಂದು ನೀವು ನಿಮ್ಮ ಅಪ್ಪ ಅಮ್ಮ ಅಂತ ಹೇಳಿದರೆ ಆಗೋದಿಲ್ಲಲ್ಲ. ನನಗೆ ಇರುವ ವಿಷಯನ್ನು ಹೇಳೋದು, ನನಗೆ ಮತ್ತೆ ಇದರಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋದು ಬೇಡ. ಆದ ಕಾರಣಕ್ಕೆ ಹೇಳೋದು ನಾನು ಏನಂತ ಹೇಳಿದರೆ, ಅಪ್ಪ ಅಮ್ಮನ ಜಾಗದಲ್ಲಿ ಬೇರೆಯವರನ್ನು ತಂದು ಕೂರಿಸ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಅಮ್ಮನೇ, ಬೇರೆಯವರೇ ಅಲ್ವಾ. ಆದ ಕಾರಣಕ್ಕೆ ಹೇಳೋದು, ನಿಮ್ಮ ಮನೆಯಲ್ಲಿ ಆ ದೇವರ ಮನೆಯಲ್ಲಿ ಪ್ರತಿಯೊಬ್ಬರ ದೇವರ ಮನೆಯಲ್ಲಿ ಕುಲದೇವರು, ನಿಮ್ಮ ಕುಲದೇವರು ಅಂತ ಹೇಳ್ಕೊಂಡು ಇರ್ತಾರಲ್ವ, ಅವ್ರದ್ದು ಪ್ರಸಾದ ಗಂಧ ಅದೆಲ್ಲ ತಂದು ಇಟ್ಕೊಳ್ತೀರ. ಆ ಜಾಗದಲ್ಲಿ ಇದನ್ನು ಇಡೋದು ಬೇಡ ಅಂತ ಹೇಳ್ಕೊಂಡು ಯಾವುದಾದ್ರೂ ಶುದ್ಧವಾದ ಜಾಗ, ಅಂದರೆ ನಿಮ್ಮ ಮನೆಯಲ್ಲಿ ಬೇರೆ ಜಾಗ ಯಾವುದಾದ್ರೂ ಉಂಟಲ್ಲ ಶುದ್ಧವಾದ ಜಾಗದಲ್ಲಿ ಇದನ್ನು ಕರಿಗಂಧವನ್ನು ಇಡ್ಬೋದು. ಆಯಿತಾ, ದೇವ್ರ ಕೋಣೆಯಲ್ಲಿ ಇಡೋದು ಬೇಡ. ಆಮೇಲೆ ನಿಮ್ಮ ಇಷ್ಟ, ನಿಮ್ಮ ಮನೆಯಲ್ಲಿ ಅಂದರೆ ಕುಲದೇವ್ರದ್ದು ಎಂತ ಸಹ ಇಲ್ಲ ಅಂತ ಹೇಳ್ಕೊಂಡಾದ್ರೆ, ಬರೀ ದೇವ್ರದ್ದು ಫೋಟೋ ಎಲ್ಲ ಮಾತ್ರ ಇದೆ, ಕುಲದೇವ್ರದ್ದು ಬೇರೆ ಎಂತ ಇಲ್ಲ ಅಂತ ಹೇಳಿದರೆ ನೀವು ಆರಾಮಾಗಿ ದೇವ್ರ ಕೋಣೆಯಲ್ಲಿ ಇಡಿ, ಏನೂ ಪರವಾಗಿಲ್ಲ. ಆದರೆ ಕುಲದೇವ್ರದ್ದೆಲ್ಲ ಇದ್ದರೆ ಉಂಟಲ್ಲ ಇಡೋದು ಬೇಡ ಅಂತ ಹೇಳ್ಕೊಂಡು ನನ್ನ ಅನಿಸಿಕೆ. ಮತ್ತು ಇದು ಕರಿಗಂಧವನ್ನು ಹೇಗೆ ಬಳಸಬೇಕು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದ್ದಾರೆ. ಅದು ಬಳಸೋದು ಮಾಮೂಲಿ, ಎಂತ ಸಹ ಇಲ್ಲ. ನೀವು ಹಣೆಗೆ ನೀವು ಯಾವುದು ಗಂಧ ಹಚ್ಕೊಳ್ತೀರ ನೋಡಿ, ಅದೇ ರೀತಿಯಲ್ಲಿ ಗಂಧ ಹಚ್ಕೊಂಡ್ರೆ ಆಯಿತು. ಮತ್ತು ಬೇರೆ ಬಳಸುವ ವಿಧಾನ ಅಂತ ಹೇಳ್ಕೊಂಡು ಇಲ್ಲ. ಮಾಮೂಲಿ ಗಂಧ ಗಂಡಸರು ಹಚ್ಬೋದು, ಹೆಂಗಸರು ಹಚ್ಬೋದು, ಮಕ್ಕಳು ಕೂಡ ಹಚ್ಬೋದು. ಅದಕ್ಕೆ ಇದು ಕರಿಗಂಧಕ್ಕೆ ಅವರು ಇವರು ಅಂತ ಹೇಳ್ಕೊಂಡಿಲ್ಲ, ಯಾರು ಬೇಕಾದರೆ ಹಚ್ಕೊಳ್ಬೋದು. ಮತ್ತು ತುಂಬ ಜನ ಕೇಳಿದ ಕಮೆಂಟ್ ಏನಂತ ಹೇಳಿದರೆ, ಯಾವ ಜಾಗದಲ್ಲಿ ಇಟ್ಟರೆ ಅಥವಾ ಇದನ್ನು ಹಚ್ಚಿದರೆ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆಯಿತಾ, ಇವಾಗ ನಾನು ಯಾವ ಜಾಗದಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದರೆ, ಇದು ಕೊರಗಜ್ಜಂದು ಗಂಧ ನನ್ನ ಹತ್ರ 2 ಥರದ್ದು ಉಂಟು ನೋಡಿ. ಈ ಥರದ್ದು ಉಂಟು, ಈ ಥರದಲ್ಲಿ ಉಂಟು. ಇದು ಹಳಸಿನ ಎಲೆಯಲ್ಲಿ ಕೂಡ ಕೊಡ್ತಾರೆ ನಿಮಗೆ. ಅಂದರೆ ಕೊರಗಜ್ಜನ ದೇವಸ್ಥಾನಕ್ಕೆ ಹೋದರೆ ಅರಸಿನ ಎಲೆಯಲ್ಲಿ, ಇದು ಹಳಸಿನ ಎಲೆಯಲ್ಲಿ ಕೊಡ್ತಾರೆ ನೋಡಿ. ಹೀಗೆ ಇರ್ತದೆ ನೋಡಿ, ಹೀಗೆ ಹಾಕ್ಕೊಡಿ. ಇದು ತುಂಬ ವರ್ಷದ ಹಳೇದಾಗಿದ್ದರಿಂದ ನಿಮಗೆ ಹೀಗೆ ಕಾಣಿಸ್ತದೆ. ಆಯಿತಾ, ಈ ಥರ ಇರ್ತದೆ, ಹಚ್ಚಿ ಕೊಡ್ತಾರೆ ಅವರು. ಆಯಿತಾ, ಇದೊಂದು ನಂದು ಗಟ್ಟಿಯಾಗಿದೆ. ಆಯಿತಾ, ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಇದನ್ನು ನಾನು ಮನೆಯಲ್ಲಿ ಇಟ್ಕೊಂಡಿರಲಿಲ್ಲ. ಈ ಥರದ್ದು ಇನ್ನೊಂದು ಡಬ್ಬಿ ಉಂಟು ನನ್ನ ಹತ್ರ, ಅಂದರೆ ಕೊರಗಜ್ಜಂದು ಗಂಧದ್ದು ಈ ಥರದ್ದು ಇನ್ನೊಂದು ಡಬ್ಬಿ ಉಂಟು. ನಾನೆಂತ ಮಾಡಿದ್ದೇನೆ ಅಂತ ಹೇಳಿದರೆ, ಇದು ನಾನು ಮನೆಗೆ ಈಗ ನನಗೆ ಹಚ್ಕೊಳ್ಳಿಕ್ಕೆ ಇಲ್ಲ, ನನ್ನದು ಮಕ್ಕಳಿಗೆಲ್ಲ ಹಚ್ಚಲಿಕ್ಕೆ ಅಂತ ಹೇಳ್ಕೊಂಡು ಇದನ್ನು ನಾನು ಮನೆ ಒಳಗಡೆ ಇಟ್ಕೊಂಡಿದ್ದೇನೆ. ಈ ಥರದ್ದು ನಾನು ಉಂಟಲ್ಲ, ಈ ಥರದ್ದು ಮತ್ತು ಇನ್ನೊಂದು ಈ ಥರದ್ದು ಡಬ್ಬಿ ಉಂಟಂತ ಹೇಳಿದೆಲ್ಲ, ಅದನ್ನು ಎಂತ ಮಾಡಿದ್ದೇನೆ ಅಂತ ಹೇಳಿದರೆ, ಇವಾಗ ನಂದು ಹಸ್ಬೆಂಡ್ದು ಗಾಡಿ ಉಂಟಲ್ಲ, ಗಾಡಿಯ ಡಿಕ್ಕಿಯಲ್ಲಿ ಹಾಕಿದ್ದೇನೆ. ಅಂದರೆ 2 ವೀಲರ್ ಉಂಟಲ್ಲ ನಮ್ಮದಂದರೆ ಆ್ಯಕ್ಟಿವ್ ಹೊಂಡದ್ದು ಸೀಟ್ ಓಪನ್ ಮಾಡಿದರೆ ಉಂಟಲ್ಲ, ಅಲ್ಲಿ ಎಂತ ಮಾಡಿದ್ದೇನೆ ಅಂತ ಹೇಳಿದರೆ, ಈ ಥರದ್ದು ಇದನ್ನು ಪೇಪರಲ್ಲಿ ಕಟ್ಟಿ, ಪೇಪರ್ ಅಂದರೆ ಕವರ್ ಉಂಟಲ್ಲ, ಕವರಲ್ಲಿ ಕಟ್ಟಿ ಅದರೊಳಗಡೆ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ನಮಗೆ ಇದು ಕೊರಗಜ್ಜಂದು ರಕ್ಷಣೆ ಮಾಡ್ತದೆ. ಆಯಿತಾ, ಅಂದರೆ ಅವರು
ರಾತ್ರಿ ಹೋಗ್ತಾರೆ, ಟೈಮಿಂಗ್ಸ್ ಇರುವುದಿಲ್ಲ. ಅಂದರೆ ನಮ್ಮದು ಯಜಮಾನ್ ನಾನು ಅಡುಗೆ ಕೆಲಸ ಅಂತ ಹೇಳ್ಕೊಂಡು ಹೇಳಿದ್ದೆಲ್ಲ, ಟೈಮಿಂಗ್ಸ್ ಇರುವುದಿಲ್ಲ. ಯಾವಾಗ ಕತ್ಲೆಗೆ ಒಂದೊಂದ್ಸಲ ಹೋಗ್ತಾರೆ, ಒಂದೊಂದ್ಸಲ ಬರುವಾಗ ಕತ್ಲೆ ಆಗಿರ್ತದೆ. ಯಾವ ಟೈಮಿಗೆ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದು. ಅಂದರೆ ಫಂಕ್ಷನ್ ಮುಗ್ದ ಹಾಗೆ ಅಲ್ವಾ ಅವ್ರದ್ದು ಕೆಲಸ ಇರೋದು. ಫಂಕ್ಷನ್ ಮುಗಿಯೋ ತನಕ ಅಲ್ಲೇ ಇದ್ದು ಆಮೇಲೆ ಬರಬೇಕು, ಆವಾಗ ತುಂಬ ಹೊತ್ತಾಗ್ತದೆ. ಮತ್ತು ಏನಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಹೋಗಬೇಕಾಗ್ತದೆ ಅಡುಗೆ ಎಲ್ಲ ಮಾಡುವಾಗ. ಮತ್ತು ಅವ್ರದ್ದು ಟೈಮಿಂಗ್ಸ್ ಇಲ್ಲ ಒಂದು. ಇದು ಎಂತ ಮಾಡ್ತದೆ ಅಂತ ಹೇಳಿದರೆ, ನಾನು ಕೊರಗಜ್ಜಂದು ಗಂಧವನ್ನು ಅಲ್ಲಿ ಯಾಕೆ ಇಟ್ಟಿದ್ದೇನೆ ಅಂತ ಹೇಳಿದರೆ, ನಮಗೆ ಅದು ರಕ್ಷಣೆ ಮಾಡ್ತದೆ. ಅಕಸ್ಮಾತ್ ಆಗಿ ಏನೋ ಒಂದು ತುಂಬ ನಿದ್ದೆ ಮಂಪರಲ್ಲಿರ್ತಾರೆ, ನಿದ್ದೆ ಬರ್ತಾ ಇರುತ್ತೆ ಗಾಡಿಯೆಲ್ಲ ಬಿಡುವಾಗ, ಎಂಥಾದರೂ ಅಕಸ್ಮಾತ್ ಎಂಥದ್ದು ತೊಂದರೆ ಆಗಬಾರ್ದು, ಎಂಥ ಕೆಟ್ಟ ಘಟನೆ ಆಗಬಾರ್ದು ಅಂತ ಹೇಳಿಕೊಂಡು ನಾನು ಇದನ್ನು ಇದು ಗಾಡಿದು ಡಿಕ್ಕಿಯಲ್ಲಿ ಇಟ್ಟಿದ್ದೇನೆ. ಇದು ಎಂತ ಅಂತ ಹೇಳಿದರೆ ರಕ್ಷಣೆ ಮಾಡ್ತದೆ. ಅವರು ಆರಾಮಾಗಿ ಹೋಗಿ ಕೆಲಸಕ್ಕೆ ಹೋಗಿ ಮನೆಗೆ ಬರುವ ತನಕ ಇದು ರಕ್ಷಣೆ ಮಾಡುತ್ತೆ. ಮನೆ ಒಳಗಡೆ ಬಂದ ನಂತರ ನಾನು ಎಂತ ಮಾಡಬೇಕು ಅಂತ ಹೇಳ್ತೇನೆ ನಿಮಗೆ. ಅಂದರೆ ನಿಮ್ಮ ಹತ್ರ ಗಾಡಿ ಇದ್ದರೆ, ಕಾರ್ ಇದ್ದರೆ ಕಾರಲ್ಲಿ ಎದುರುಗಡೆನೇ ಇರ್ಬೋದು. ಈ ಥರ ನಮ್ಮ ಹತ್ರ ಥರದ್ದು 2 ವೀಲರಲ್ಲೆಲ್ಲ ಇದ್ರೆ ಉಂಟಲ್ಲ, ಕಾರಿದು ಆ್ಯಕ್ಟಿವ್ ಹೊಂಡ ಅದರೆಲ್ಲ ಇದ್ದರೆ ಸೀಟ್ ಒಳಗೆ ದಿಕ್ಕಿರ್ತಲ್ಲ, ಅದರಲ್ಲಿ ಇಡ್ಬೋದು. ಬೈಕೆಲ್ಲ ಇದ್ದರೆ ಅದರೊಳಗೆ ಎದುರುಗಡೆ ಒಂದು ಪರ್ಸ್ ಥರ ಇರ್ತಲ್ಲ, ಅದರಲ್ಲಿ ಹಾಕಿಡ್ಬೋದು, ಆರಾಮಾಗಿಡ್ಬೋದು. ಅದು ನಿಮಗೆ ಎಂತ ಗಾಡಿಯಲ್ಲಿ ನೀವು ಕೆಲಸಕ್ಕೆ ಹೋಗಿ ಬರುವ ತನಕ ಇದು ರಕ್ಷಣೆ ಮಾಡ್ತದೆ. ಎಂಥ ಸಹ ನಿಮಗೆ ಕೆಟ್ಟ ಘಟನೆ ಆಗದೇ ಇರುವ ಥರ ರಕ್ಷಣೆ ಮಾಡ್ತದೆ. ಇದಕ್ಕೆ ನಾನು ಎಂತ ನಮಗೆ ಥರದಲ್ಲಿ ರಕ್ಷಣೆ ಮಾಡಿದೆ ಅಂತ ಹೇಳ್ಕೊಂಡು ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೇನೆ. ನೀವು ಎಂತ ಮಾಡಿ ಅಂತ ಹೇಳಿದರೆ, ಈ ಥರದವ್ರ ಹತ್ರ ಕೇಳಿ, 2 ಕೊಡಿ ಅಂತ ಹೇಳ್ಕೊಂಡು ಕೇಳಿ. ಒಂದು ನಮಗೆ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ, ಒಂದು ಗಾಡಿಯಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಕೇಳಿ, ಖಂಡಿತ ಕೊಡ್ತಾರೆ ಅವರು. ಅವರ ಎಂತ ಮಾಡಿ ಅಂತೇಳಿ ಒಂದು ಗಾಡಿಯಲ್ಲಿದೆ. ಇವಾಗ ಮನೇಲಿ ತಂದು ಎಂತ ಮಾಡಬೇಕು ಅಂತ ಹೇಳಿದರೆ, ಇವಾಗ ಇದನ್ನು ಮನೆಗೆ ತಗೊಬಂದ್ರಲ್ಲ, ಮನೆಗೆ ತಗೊಬಂದು ಎಂತ ಮಾಡಬೇಕು ಅಂತ ಹೇಳಿದರೆ, ಈಗ ಕೆಲವರಿಗೆ ಎಂತ ಆಗ್ತದೆ ಅಂತ ಹೇಳಿದರೆ, ತುಂಬ ಇದು ಕೆಟ್ಟ ದೃಷ್ಟಿ ಮನೆಗೆ. ಅಂದರೆ ನೀವು ಸ್ವಲ್ಪ ಏಳಿಗೆ ಆಗ್ತೀರಾ ಅಂತ ಹೇಳಿದರೆ ಕೆಲವರಿಗೆ ನೋಡಲಿಕ್ಕೆ ಆಗೋದಿಲ್ಲ. ಅಷ್ಟು ಹೊಟ್ಟೆಯಲ್ಲಿ ಕಿಚ್ಚಿ ಅಂತದೆ, ನೀವು ಏಳಿಗೆ ಆಗ್ತಿದ್ದೀರಲ್ಲ ಅಂತ ಹೇಳ್ಕೊಂಡು. ಅಂಥ ಪರಿಸ್ಥಿತಿಯಲ್ಲಿ ಎಂತ ಮಾಡಿ ಅಂತ ಹೇಳಿದರೆ, ಇದು ಕರಿಗಂಧ ಉಂಟಲ್ಲ, ನಾನು ಫಸ್ಟ್ ಹೇಳೋದು ಆಯಿತಾ, ಇದು ಫಸ್ಟ್ ಸ್ಟೆಪ್. ಅಂದರೆ ನಾವು ಮನೆಯಲ್ಲಿ ಎಂತ ಮಾಡಬೇಕು ಅಂತ ಹೇಳ್ಕೊಂಡು, ಇದು ನಿಮಗೆ ಕೆಟ್ಟ ಕಣ್ಣ ದೃಷ್ಟಿಯಿಂದ ನಿಮಗೆ ಇದನ್ನು ರಕ್ಷಣೆ ಮಾಡ್ತದೆ. ನಿಮ್ಮ ಮನೆಯನ್ನು, ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ತದೆ. ಕೆಲವರ ಮನೆಯಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ಕೆಲವರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಕೂಡ ಆಗಿದೆ, ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಬಂದರೆ ಉಂಟಲ್ಲ, ನೀವು ಎಷ್ಟೇ ಗಂಡ ಹೆಂಡತಿ ಕ್ಲೋಸಲ್ಲಿರಿ, ಎಷ್ಟೇ ಚೆನ್ನಾಗಿರಿ, ಆ ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರ ಬಂತು ಅಂತ ಹೇಳಿದರೆ ಇಷ್ಟಿಷ್ಟು ಚಿಕ್ಕ ವಿಷಯಕ್ಕೆ ಗಲಾಟೆ ಆಗಿದ್ದು ದೊಡ್ಡದಾಗ್ತದೆ. ದೊಡ್ಡದು ಗಲಾಟೆ ಆಗಿ ಎಂತೆಂತೆಲ್ಲ ಆಗ್ತದೆ. ಆವಾಗ ಎಂತ ಮಾಡಿ ಅಂತ ಹೇಳಿದರೆ, ಅಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಇದು ರಕ್ಷಣೆ ಮಾಡ್ತದೆ. ಯಾಕಂದರೆ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬರಲಿಕ್ಕೆ ಬಿಡೋದಿಲ್ಲ ಆಯಿತಾ. ಎಂತ ಮಾಡಿ ಅಂತ ಹೇಳಿದರೆ, ನಾನು ತೋರಿಸ್ತೇನೆ ನೋಡಿ, ಅದೇ ರೀತಿಯಲ್ಲಿ ಮಾಡಿ. ನೋಡಿ ನಾನು ತೋರಿಸಿದೆ ಅಲ್ಲ, ಅದೇ ಥರ ಬಾಗಿಲಿಗೆ ಹಚ್ಚಿ ಒಂದು ಹೂವು, ಈ ಥರದ್ದು ಹೂವು ತೊಗೊಂಡು, ಯಾವುದಾದ್ರೂ ಪರವಾಗಿಲ್ಲ, ಹೂವು ಎಂತಾದರೂ ತೊಗೊಂಡು, ಅಂದರೆ ನೀವು ಅದು ಬೆರಳೆಲ್ಲ ಹಾಕಿ ತೆಗೆಯೋದು ಬೇಡ. ಈ ಥರದ್ದು ಡಬ್ಬಿ ಕೊಡ್ತಾರೆ, ಅಥವಾ ನಾನು ಹೇಳಿದ ಹಾಗೆ ಹಲಸಿನ ಎಲೆಯಲ್ಲಿ ಕೊಡ್ತಾರಲ್ವ, ಸುಮ್ಮನೆ ಬೆರಳೆಲ್ಲ ಹಾಕೋದು ಬೇಡ ಆಯಿತಾ. ನಿಮಗೆ ಸ್ವಲ್ಪ ಅದು ಗಟ್ಟಿಯಾಗಿದೆ ಅಂತ ಹೇಳ್ಕೊಂಡಾದರೆ ಸ್ವಲ್ಪ ತುಪ್ಪ ಹಾಕಿದರೆ ಈ ಥರ ಆಗ್ತದೆ ನೋಡಿ. ನಾನು ಅಂದರೆ ತುಂಬ ಗಟ್ಟಿಯಾಗಿತ್ತು, ನಾನು ಎಂತ ಮಾಡಿದೆ ಅಂತ ಹೇಳಿದರೆ ತುಪ್ಪ ಹಾಕಿದೆ. ಮತ್ತು ಎಣ್ಣೆ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ, ಎಣ್ಣೆ ನೀರು ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಗಟ್ಟಿಯಾಗಿದೆ ಅಂತ ಹೇಳಿದರೆ ಸ್ವಲ್ಪ ತುಪ್ಪ ಹಾಕಿದರೆ ಈ ಥರ ಆಗ್ತದೆ. ಆಮೇಲೆ ಇದನ್ನು ಹೀಗೆ ತೆಗೆದು ನೋಡಿ, ಇದರಲ್ಲಿ ತೆಗೆದು ಬಾಗಿಲಿಗೆ ಹಾಕಿದರೆ ಎಂತ ಆಗ್ತದೆ ಅಂತ ಹೇಳಿದರೆ, ನೆನ್ಪಿಟ್ಕೊಳ್ಳಿ, ನೀವು ಬಾಗಿಲಿಗೆ ಮೇಲ್ಗಡೆ ಮಾತ್ರ ಹಾಕಬೇಕು. ಮತ್ತು ಹೊಸ್ತಿಲಿಗೆಲ್ಲ ಯಾವ ಕಾರಣಕ್ಕೂ, ನಾನು ತುಂಬ ಜನರು ನಾನು ನೋಡಿದ್ದೇನೆ ಎಂತ ಹೇಳಿದರೆ, ದೇವಸ್ಥಾನದಲ್ಲಿಗೆಲ್ಲ ಹೋಗೋದು, ಅಲ್ಲಿದೆಲ್ಲ ಗಂಧ ಎಲ್ಲ ಕೊಡ್ತಾರಲ್ವ, ಅದನ್ನ ತಗೊಂಡ್ಬಂದು ಎಂತ ಮಾಡ್ತಾರೆ ಅಂತ ಹೇಳಿದರೆ, ಮೇಲ್ಗಡೆ ಹಚ್ಚೋದು ಎಲ್ಲರೂ ಹಚ್ತಾರೆ. ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಳಗಡೆ ಹೊಸ್ಲಿಗೆ, ಅಂದರೆ ನಾವು ಇದು ಅರಿಶಿನ ಕುಂಕುಮ ಹಾಕಿದ್ದು ಬರೆದಿರ್ತೇವಲ್ಲ ರಂಗೋಲಿ, ಆ ಜಾಗದಲ್ಲೆಲ್ಲ ಗಂಧ ತಗೊಬಂದು ಹಾಕ್ತಾರೆ. ಅದು ಹಾಕಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ, ಇವಾಗ ನಿಮ್ಮ ಮನೆಯಲ್ಲಿ ಅಕಸ್ಮಾತು ಮಕ್ಕಳೆಲ್ಲ ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಈ ಏಜಿನ ಮಕ್ಕಳಿರ್ತಾರೆ, ಅವರಿಗೆ ಗೊತ್ತಾಗೋದಿಲ್ಲ ಆಯಿತಾ. ನೀವು ಎಷ್ಟೇ ಹೇಳಿ, ದೊಡ್ಡವರೇ ಈ ತಪ್ಪು ಮಾಡ್ತಾರಂತೆ, ಇನ್ನು ಮಕ್ಕಳಿಗೆ ಗೊತ್ತಾಗ್ತದೆ. ಅವ್ರಿಗೆ ಗೊತ್ತಿಲ್ಲದೆ ಅದನ್ನು ಹೊಸ್ತಿಲನ್ನು ತುಳ್ಕೊಂಡು ಬರ್ತಾರೆ. ನೀವು ನೋಡಿದರೆ ಹೇಳ್ಬೋದು ತುಳಿಬಾರ್ದು ಅಂತ ಹೇಳ್ಬೋದು, ಆದರೆ ಆ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ. ಇವತ್ತು ಮಾಡಿದೆ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಮರ್ತು ಹೋಗ್ತದೆ, ಅವರು ತುಳಿತಾರೆ. ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ,
ಅದು ಒಂದು ದೋಷವೇ ನಿಮಗೆ ಬರ್ತದೆ ಆಯಿತಾ. ದೇವ್ರದ್ದು ತಗೊಬಂದು ನೀವು ಕೆಳಗಡೆ ಹಚ್ಚಿ, ಅಂದರೆ ಹೊಸ್ತಿಲಿಗೆ ಕೆಳಗಡೆ ಹಚ್ಚಿ ಅದು ದೋಷ ಬರ್ತದೆ. ಆದ ಕಾರಣಕ್ಕೆ ನೀವು ಯಾವುದೇ ದೇವಸ್ಥಾನದಿಂದ ಗಂಧ ತಗೊಬನ್ನಿ ಅಥವಾ ದೇವಸ್ಥಾನದಿಂದ ಈ ಥರ ತಗೊಬನ್ನಿ, ನೀವು ಮೇಲ್ಗಡೆ ಹೊಸ್ತಿಲ ಮೇಲ್ಗಡೆಗೆ ಹಚ್ಬೋದು ಅಥವಾ ಬಾಗಿಲ ಮೇಲ್ಗಡೆಗೆ ಹಚ್ಚಿ. ಅದು ಎಂತ ಮಾಡ್ತದೆ ಅಂತ ಹೇಳಿದರೆ, ನಿಮಗೆ ನೆಗೆಟಿವ್ ಎನರ್ಜಿ ಅಂದರೆ ಕೆಟ್ಟದೆಲ್ಲ ಎನರ್ಜಿ ಉಂಟಲ್ಲ, ಅದು ನಿಮ್ಮ ಮನೆ ಒಳಗಡೆ ಬರದೇ ಇದ್ದಾಗೆ ಇದು ರಕ್ಷಣೆ ಮಾಡ್ತದೆ ಆಯಿತಾ. ಕೊರಗಜ್ಜಂದು ಅಥವಾ ದೇವಸ್ಥಾನದ್ದು ಗಂಧಗಳೆಲ್ಲ ಆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಒಳಗಡೆ ಬರೆದಿದ್ದಾಗೆ ರಕ್ಷಣೆ ಮಾಡ್ತದೆ. ಇವಾಗ ಕೊರಗಜ್ಜಂದು ನಾನು ಗಂಧದ ಬಗ್ಗೆ ಹೇಳ್ತಾ ಇರೋದ್ರಿಂದ ಎಂತ ಮಾಡ್ತದೆ ಅಂತ ಹೇಳಿದರೆ, ತುಂಬ ಜನ ಹೊಟ್ಟೆ ಕಿಚ್ಚಿನವರೆಲ್ಲ ಇರ್ತಾರಲ್ಲ, ಗಂಡ ಹೆಂಡತಿ ಚಂದ ಇದ್ದರೆ ನೋಡಲಿಕ್ಕೆ ಆಗೋದಿಲ್ಲ, ಅವರ ಮಧ್ಯೆ ಎಂತಾದರೂ ಒಂದು ಪಿಚಿ ಪಿಚಿ ಮಾಡುವ ಅಂತ ಹೇಳ್ಕೊಂಡೆಲ್ಲ ಮಾಡ್ತಾರಲ್ಲ, ಅಂತ ಎಂತ ಇದ್ರೂ ಉಂಟ ನೋಡ, ಅದು ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ, ನಿಮ್ಮ ಮನೆಯಿಂದ ಒಳಗಡೆ ಬರಲಿಕ್ಕೆ ಬಿಡುವುದಿಲ್ಲ. ಅಲ್ಲಿ ಹೇಗೆ ಬಂದಿದ್ದಾರೆ ನೋಡಿ ಅದೇ ರೀತಿಯಲ್ಲಿ ಹೊರಗೆ ಹೋಗ್ತದೆ. ಅಂಥವ್ರು ಒಂದು ವೇಳೆ ಅಕಸ್ಮಾತ್ ಅಂದರೆ ನಿಮಗೆ ಮನೆಗೆ ಕೆಟ್ಟದಾಗಲಿ ಅಂತ ಎಣಿಸ್ಕೊಂಡು ಯಾರಾದರೂ ಒಂದು ವೇಳೆ ನಿಮ್ಮ ಮನೆಗೆ ಬಂದರೂ ಕೂಡ, ಇದು ಅವರು ಬಂದು ನಿಮ್ಮ ಮನೆಗೆ ಹೊಸ್ತಿಲ ಒಳಗಡೆ ಬರುವಾಗ ಅವರು ಎಂಥದೇ ನೆಗೆಟಿವ್ ಎನರ್ಜಿ ಇದು ಎಂಥದೇ ಮಾಡ್ಕೊಂಡು ಬರಲಿ, ಅದು ಅಲ್ಲಿಗೆ ಅದು ಹೋಗ್ತದೆ. ನಿಮ್ಮ ಮನೆ ಒಳಗಡೆ ಅದು ಬರಲಿಕ್ಕೆ ಕೊರಗಜ್ಜಂದು ಗಂಧ ಬಿಡುವುದಿಲ್ಲ. ಆದ ಕಾರಣಕ್ಕೆ ಹೇಳಿದ್ದು ಹೊಸ್ತಿಲಿಗೆ ಹಾಕಿ ಅಂತ. ಎರಡನೇದು ಎಲ್ಲಿ ಹಾಕಬೇಕು ಅಂತ ಹೇಳಿದರೆ, ಎರಡನೇದಂತ ಹೇಳಿದರೆ, ಇವಾಗ ನಿಮಗೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಂಥವ್ರೆಂತ ಮಾಡಿ ಅಂತ ಹೇಳಿದ್ರೆ, ಇದು ನೀವು ಅಂಗಡಿಯಲ್ಲಿ ಇರ್ತೀರಲ್ಲ ಅಥವಾ ನಿಮ್ಮ ಶಾಪ್ ಆಗಲಿ ಎಂಥದೇ ನಿಮ್ಮದು ಅಂಗಡಿ, ನೀವು ಬಿಸ್ನೆಸ್ ಮಾಡುವ ಜಾಗ, ಅಂಥ ಜಾಗದಲ್ಲಿ ಎಂತ ಅಂತ ಹೇಳಿದರೆ ಒಂದು ಕೊರಗಜ್ಜಂದು ಗಂಧ ಉಂಟಲ್ಲ, ಅದು ನೀವು ಹಣ ಇರ್ತೀರ ನೋಡಿ, ಆ ಜಾಗದಲ್ಲಿ ಇಟ್ಟರೆ ಉಂಟಲ್ಲ ನಿಮಗೆ ಹಣಕಾಸಿನ ತೊಂದರೆ ಕೂಡ ಬರುವುದು ಕಡಿಮೆ ಆಗ್ತದೆ ಆಯಿತಾ. ಬರುವುದೇ ಇಲ್ಲ ಅಂತ ಹೇಳ್ಕೊಂಡು ಹೇಳೋದಿಲ್ಲ, ಬರುವುದು ಕಡಿಮೆ ಆಗ್ತದೆ. ಅಂದರೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕೊರಗಜ್ಜ ನಿಮಗೆ ಕೊಡ್ತಾರೆ. ತುಂಬ ಆಸೆ ಪಡಲಿಕ್ಕೆ ಹೋಗಬೇಡಿ ಆಯಿತಾ. ತುಂಬ ನಿಮಗೆ ಎಷ್ಟು ಅಗತ್ಯ ಉಂಟು ನೋಡಿ, ಅಜ್ಜಂಗೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಅಗತ್ಯ ಉಂಟು ಅಂತ. ಅಷ್ಟು ಅಗತ್ಯ ಇರುವಷ್ಟು ಹಣ ನಿಮಗೆ ಅಜ್ಜ ಕೊಡ್ತಾರೆ. ಮೂರನೇದು ಯಾವ ಜಾಗದಲ್ಲಿ ಇಡಿ ಅಂತ ಹೇಳಿದ್ರೆ, ಕೆಲವೊಂದು ಪರಿಸ್ಥಿತಿಯಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಪದೇ ಪದೇ ಒಡವೆ ಉಂಟಲ್ಲ ಅಂದರೆ ಚಿನ್ನ ಬ್ಯಾಂಕಿಗೆ ಹೋಗ್ತಾ ಇರ್ತದೆ. ಅಂಥವ್ರು ನಮಗೆ ಕೂಡ ಅಂಥ ಪರಿಸ್ಥಿತಿ ಬಂದಿದೆ. ನಾನೀಗ ಎಂತ ಮಾಡಿದ್ದೇನೆ ಅಂತ ಹೇಳಿದರೆ, ಇದು ಬ್ಯಾಂಕಿದ್ದು ಅಂದರೆ ಒಡವೆ ಇಡುವುದು ಪರ್ಸ್ ಉಂಟಲ್ಲ, ಆ ಪರ್ಸಲ್ಲಿ ಎಂತ ಮಾಡಿದ್ದೇನೆ ಅಂತ ಹೇಳಿದರೆ, ಈ ಥರದ್ದು ಒಂದು ಎಲೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಥರದ್ದು ಎಲೆಯಲ್ಲಿ ಕೊಟ್ಟಿದ್ದನ್ನು ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿದರೆ, ಇದನ್ನು ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ಹಾಕಿ ಇಡಲಿಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮದು ಸ್ಕೂಲ್ ಮಕ್ಕಳದೆಲ್ಲ ಇರುತ್ತಲ್ಲ ಬುಕ್ಕಿಗೆ ಹೀಗೆ ಪೇಪರ್ ಇರ್ತದಲ್ಲ, ಅದರಲ್ಲಿ ಎಂತ ಮಾಡಿ ಅಂತ ಹೇಳಿದರೆ ಹೀಗೆ ಮುಚ್ಚಿ ಉಂಟಲ್ಲ, ಅಂದರೆ ಅದು ಗಂಧ ಆಚೆ ಈಚೆ ಬಿದ್ದು ಚಲ್ಲಿ ಹೋಗ್ಬಾರ್ದಲ್ಲ, ಆದ ಕಾರಣ ಕೇಳಿದ್ದು. ಈ ಥರಲ್ಲಿ ಪೇಪರಲ್ಲಿ ಹೀಗೆ ಚಂದ ಮಾಡಿ ಮಡಚಿ ಉಂಟಲ್ಲ, ಹೀಗೆ ಮಡಚಿ ನೀವು ಯಾವ ಜಾಗದಲ್ಲಿ ಒಡವೆ ಇರ್ತೀರ ನೋಡಿ ಆ ಜಾಗದಲ್ಲಿ ನೀವು ಇಡುವಾಗ ನೆನಪಲ್ಲಿ ಇಟ್ಕೊಳ್ಬೇಕು. ದೇವರ ಹತ್ರ ಬೇಡ್ಕೋಬೇಕು, ಅಂದರೆ ಅಜ್ಜನ ಹತ್ರ ಬೇಡ್ಕೋಬೇಕು. ತುಂಬ ಕಷ್ಟಪಟ್ಟು ಒಡವೆ ಮಾಡಿಸಿದ್ದೇನೆ, ಇನ್ನಾದರೂ ಬ್ಯಾಂಕ್ಗೆ ಹೋಗದೇ ಇರುವ ಥರ ಮಾಡು ಅಂತ ಹೇಳ್ಕೊಂಡು ಬೇಡ್ಕೊಂಡು ಆ ಗಂಧವನ್ನು ನೀವು ಅಂದರೆ ಬೀರುವಲ್ಲಿ ಎಲ್ಲಿ ಒಡವೆ ಇರ್ತೀರೋ ನೋಡಿ ಆ ಜಾಗದಲ್ಲಿ ಒಡವೆ ಜೊತೆಗೆ ಇದನ್ನು ಕೂಡ ಕರಿಗಂಧ ಕೂಡ ಇಡಿ. ಆವಾಗ ಎಂತಾಗ್ತದೆ ಅಂತ ಹೇಳಿದರೆ, ಎಂಥ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಯಾರಾದರೂ ಒಂದು ಅಜ್ಜ ಉಂಟಲ್ಲ, ಯಾರನ್ನಾದರೂ ಕಳಿಸಿ ನಿಮಗೆ ಅದಕ್ಕೆ ಸಹಾಯ ಮಾಡ್ತಾರೆ, ಆ ಪರಿಸ್ಥಿತಿಗೆಯಿಂದ ಹೊರಗೆ ಬರುವಾಗೆ ಮಾಡ್ತಾರೆ, ಬಿಟ್ಟರೆ ನಿಮ್ಮದು ಒಡವೆ ಬ್ಯಾಂಕಿಗೆ ಹೋಗುವುದಿಲ್ಲ. ಇದಕ್ಕೆ ನನಗೆ ಅನುಭವ ಆಗಿದೆ. ಏನಂತ ಹೇಳಿದರೆ, ಯಾರಾದರೂ ಒಂದು ದೇವ್ರದ್ದು ರೂಪದಲ್ಲಿ ಬಂದು ಹಣ ಕೊಟ್ಟು ಹೋಗ್ತಾರೆ ಆಯಿತಾ, ಆ ಥರ ಮಾಡ್ತಾರೆ, ಒಡವೆ ಬ್ಯಾಂಕಿಗೆ ಹೋಗುವುದಿಲ್ಲ. ಬೇಕಾದರೆ ಇದನ್ನು ಮಾತ್ರ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಆ ಗಂಧವನ್ನು ತಂದು ದೇವಸ್ಥಾನ ಅಂದರೆ ನೀವು ಚಿನ್ನದ್ದು ಯಾವುದೋ ಇರ್ತದೆ ನೋಡ್ತೀವಿ ಆ ಜಾಗದಲ್ಲಿ ಇಟ್ಟು ನೋಡಿ, ಆವಾಗ ನಿಮಗೆ ಇದರಲ್ಲಿ ಒಳ್ಳೆಯದಾಗುವುದು ನಿಮಗೆ ಗೊತ್ತಾಗ್ತದೆ. ಇವಾಗ ಮಕ್ಕಳದು ಕೂಡ, ಮಕ್ಕಳಿಗೆ ಎಂತಂತ ಹೇಳಿದರೆ, ನನಗೆ ಇದು ಕೊರಗಜ್ಜನ ದೇವಸ್ಥಾನದಲ್ಲಿ ಅವರು ಹೇಳಿದೆ. ಏನಂತ ಹೇಳಿದರೆ, ಮಕ್ಕಳು ತುಂಬ ಹಠ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ, ಒಂಥರ ಅಂದರೆ ದೃಷ್ಟಿ ಬಿದ್ದು, ಮಕ್ಕಳಿಗೆ ಕಣ್ಣು ದೃಷ್ಟಿ ಬಿದ್ದು ಹಠ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಎಂತ ಮಾಡಿ ಅಂತ ಹೇಳಿದರೆ, ಗಂಧವನ್ನು ನೀವು ಮಕ್ಕಳಿಗೆ ಹಚ್ಚಿದರೆ ಅಥವಾ ಒಂದು ಸ್ವಲ್ಪ ನೀರಿಗೆ ಅಂದರೆ ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ಇದು ಗರಿಗಂಧವನ್ನು ಅದಕ್ಕೆ ಸ್ವಲ್ಪ ಹಾಕಿ, ತುಂಬ ಗಿಜಿ ಮಾಡಿ ಹಾಕಬೇಡಿ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಸ್ವಲ್ಪ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಮಗುವಿಗೆ ಇದು ನಿವಾಳಿಸಿ ಉಂಟಲ್ಲ, 3 ಸಲ ಬಲಕ್ಕೆ 3 ಸಲ ಎಡಕ್ಕೆ ಮೇಲೆ ಕೆಳಗೆ ನಿವಾರಿಸಿ ಯಾವುದಾದ್ರೂ ಗಿಡಕ್ಕೆ ಹೋಗಿ ಹಾಕಬೇಕು ಆ ನೀರನ್ನು. ಮತ್ತೆ ತುಳ್ಕೊಂಡು ಹೋಗೋ ಜಾಗದಲ್ಲಿ ಹಾಕಬೇಡಿ, ಗಿಡಕ್ಕೆ ಹಾಕಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ತೆಂಗಿನ ಮರ ಇದ್ದರೆ ತೆಂಗಿನ ಮರಕ್ಕೆ ಹಾಕಿ. ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ, ಮಗುವಿದು ದೃಷ್ಟಿ ಹೋಗ್ತದೆ, ಹಠ ಮಾಡೋದು ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಅವರು ಹೇಳಿದರು. ನಾನು ಕೂಡ ಹಾಗೆ ಮಾಡ್ತಿದ್ದೇನೆ. ನಮಗೆ ಇದು ಮಗು ಅಂದರೆ ತುಂಬ ಹಠ ಮಾಡಿದರೆ ನಾನು ಹಾಗೆ ಮಾಡೋದು. ಅವನು ಹಠ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತಾನೆ. ಪೋಖ್ರಿ ಇದ್ದ ಮಕ್ಕಳಿಗೆ ಅಲ್ಲ, ಹಠ ಅಂದರೆ ಯಾವತ್ತು ಚಂದ ಪಾಪದರ ಇದ್ದು ಒಂದೇ ಸಲಕ್ಕೆ ಟಾರ್ ಅಂತ ಕಿರ್ಚ್ಕೊಳ್ಳೋದು, ಅಳೋದು, ಏನು ಮಾಡಿದ್ರು ಸಮಾಧಾನ ಆಗೋದಿಲ್ಲ, ಊಟವೇ ಮಾಡೋದಿಲ್ಲ, ಎಂತ ಮಾಡಿದ್ರು ಅಂಥ ಮಕ್ಕಳಿಗೆ ಮಾತ್ರ ಹಾಕಿ. ಮತ್ತು ಪೋಖ್ರಿ ಇದ್ದ ಮಕ್ಕಳು ಸರಿ ಆಗೋದಿಲ್ಲ. ಪೋಖ್ರಿ ಮಕ್ಕಳು ಹಾಗೆ ಇರ್ತಾರೆ, ಅಂದರೆ ಸ್ವಲ್ಪ ತುಂಟ ಮಕ್ಕಳು ಉಂಟಲ್ಲ ಹಾಗೆ ಇರ್ತಾರೆ, ಅದೆಲ್ಲ ಸರಿ ಮಾಡೋದಿಲ್ಲ. ಇವಾಗ ಒಬ್ರು ಕಮೆಂಟ್
ಮಾಡಿದ್ರು, ಏನಂತ ಹೇಳಿದ್ರು, ಇದಕ್ಕೆ ನಾನು ಎಂತ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ ಆಯ್ತಾ. ಯಾರೋ ಒಬ್ರು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದಾರಂತೆ, ಪ್ರೇಮಿಗಳೆಲ್ಲ ಒಟ್ಟಾಗ್ತಾರೆ, ಕೊರಗಜ್ಜನನ್ನು ದೈವವನ್ನು ನಂಬಿದ್ರೆ ಪ್ರೇಮಿಗಳೆಲ್ಲ ಒಟ್ಟಾಗ್ತಾರೆ ಹಾಗೆ ಹೀಗೆ ಅಂತ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನನಗೆ ದೇವರೇ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಮ್ಮ ಹಣೆಯಲ್ಲಿ ಒಂದು ವೇಳೆ ಒಂದು ಹುಡುಗನಿಗೆ ಒಂದು ಹುಡುಗಿ ಅಂತ ಹೇಳ್ಕೊಂಡು ದೇವರು ಬರ್ದಿರ್ತಾರೆ ಅಲ್ವಾ, ಅವರು ಒಂದು ವೇಳೆ ನಿಮಗೆ ಮದುವೆ ಆಗಬೇಕು, ನಿಮ್ಮ ಜೊತೆ ಇರಬೇಕು ಅಂತ ಹೇಳಿದರೆ ನಿಮಗೆ 100% ಯಾರು ಬಂದರೂ ಕೂಡ, ಏನೇ ಉಪದ್ರ ಕೊಟ್ಟರು ಕೂಡ ನಿಮಗೆ ಮದುವೆ ಆಗಿಯೇ ಆಗ್ತದೆ. ಅದನ್ನು ಬಿಟ್ಕೊಂಡು ನೀವು ದೈವಸ್ಥಾನಕ್ಕೆ ಹೋದರೆ ನೀವು ಪ್ರೇಮಿಗಳು ಒಂದಾಗ್ತೀರಾ, ಅದು ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ನಮಗೆ ಗೊತ್ತಿಲ್ಲದ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗಬಾರ್ದು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ಮ ಹಣೆ ಬರದಲ್ಲಿ ಒಂದು ವೇಳೆ ಒಂದು ಹುಡುಗಿಗೆ ಒಂದು ಹುಡುಗ ಅಂತ ಹೇಳ್ಕೊಂಡು ಬರ್ದಿರ್ತದೆ, ಅಥವಾ ಒಂದು ಹುಡುಗನಿಗೆ ಒಂದು ಹುಡುಗಿ ಅಂತ ಬರ್ದಿರ್ತದೆ, ಅದನ್ನು ಯಾರು ಬಂದರೂ ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆ ಥರ ನಿಮ್ಮ ಹಣೆಯಲ್ಲಿ ಬರ್ತಿದ್ರೆ 100% ನಿಮಗೆ ಸಿಗ್ತದೆ. ಮತ್ತು ಕೊರಗಜ್ಜಂದು ಹೆಸರೆಲ್ಲ ಹಾಳು ಮಾಡಲಿಕ್ಕೆ ಹೋಗೋದಿಲ್ಲ ನಾನು, ಸುಮ್ಮನೆ ಎಲ್ಲ ಸುಳ್ಳು ಹೇಳ್ಕೊಂಡು ಅದು ಸಿಗ್ತದೆ ಇದು ಸಿಗ್ತದೆ, ನಿಮಗೆ ಹುಡುಗ ಸಿಗ್ತಾನೆ ಹುಡುಗಿ ಸಿಗ್ತದೆ ಅದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಖಂಡಿತ ಸಿಗ್ತದೆ. ಇವಾಗ ಮಕ್ಕಳಿಲ್ಲದವರಿಗೆಲ್ಲ ಮಕ್ಕಳಾಗುತ್ತೆ ಅಂತ ಹೇಳ್ಕೊಂಡು ಕೇಳಿದ್ದಾರೆ ಆಯಿತಾ. ಇದಕ್ಕೆ ನಾನು ಹೌದು ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದರೆ ನನಗೆ ಕೂಡ ಹಾಗೆ 10 ವರ್ಷ ಮಕ್ಕಳಾಗಲಿಲ್ಲ ಆಯಿತಾ. ನನ್ನ ಮಗಳಾಗಿ, ದೊಡ್ಡ ಮಗಳಾಗಿ 10 ವರ್ಷ ತನಕ ಮಕ್ಕಳು ಅಂದರೆ ಪ್ರೆಗ್ನೆಂಟ್ ಆಗ್ತಿದ್ದೆ, ಅದು ಹೋಗ್ತಾ ಇತ್ತು ಆಯಿತಾ. ನನ್ನ ಹತ್ರ ಅಂದರೆ ನಿಲ್ತಾ ಇರಲಿಲ್ಲ, ಹಾಗೆ ಹೋಗ್ತಾ ಇತ್ತು. ಎಂತಾದರೂ ಒಂದು ತೊಂದರೆ ಆಗಿ ಅದು ಹೋಗ್ತಾ ಇತ್ತು ಆಯಿತಾ. ಅಂದರೆ ನಾನು ಪ್ರತಿ 2 ವರ್ಷಕ್ಕೆ ಒಂದ್ಸಲ ಪ್ರೆಗ್ನೆಂಟ್ ಆಗ್ತಿದ್ದೆ, ಆದರೆ ನಿಲ್ತಾ ಇರಲಿಲ್ಲ ಆಯಿತಾ. 10 ವರ್ಷ ಆದ ನಂತರ ಹುಟ್ಟಿದ್ದು ನನ್ನ ಈ ಮಗ. ನಮ್ಮ ಮನೆಯಲ್ಲಿದ್ದಾನಲ್ಲ ನಮ್ಮ ಮಾಣಿ ಹುಟ್ಟಿದ್ದು. ಆ ಮಾಣಿ ಹುಟ್ಟುವುದಕ್ಕಿಂತ ಮುಂಚೆ ನಾನು ಹೋಗಿ ಕೊರಗಜ್ಜನ ಹತ್ರ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಬಂದಿದ್ದೆ. ಅದು ಹರಕೆ ಮಾಡ್ಕೊಂಡು ಬಂದಿದ್ದೆ. ಏನಂತ ಹೇಳಿದರೆ ನನಗೆ ಒಂದು ಹೀಗೆ ಗಂಡು ಮಗು ಬೇಕು ಅಂತ ಹೇಳ್ಕೊಂಡು ಆಸೆ ಪಟ್ಟು, ಆ ಮಗು ಆದರೆ ನಾನು 1 ಗಂಟೆ ಕೊಡ್ತೇನೆ ಅಂತ. ಅಂದರೆ ಇವಾಗ ನಂದು ಹರಕೆ ತೀರಿದೆ ಆಯಿತಾ. ಅಂದರೆ ಆದ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ, ನೀವು ಒಂದು ವೇಳೆ ಅಕಸ್ಮಾತ್ ನಿಮಗೆ ಯಾವುದಾದ್ರೂ ಒಂದು ಹರಕೆ ಮಾಡಬೇಕು ಅಜ್ಜನ ಹತ್ರ ಅಂತ ಹೇಳ್ಕೊಂಡಿದ್ರೆ, ಬಾಯಿ ಬಿಟ್ಟು ಯಾರ ಬಳಿಯೂ ಹೇಳಲಿಕ್ಕೆ ಹೋಗಬೇಡಿ. ನಾನು ಈ ಥರ ಅಜ್ಜನ ಹತ್ರ ಹರಕೆ ಮಾಡಿದ್ದೇನೆ, ನನಗೆ ಈ ಥರದ್ದು ಪ್ರಾಬ್ಲಮ್ ಇತ್ತು, ನಾನು ಇದನ್ನು ಒಳ್ಳೇದು ಮಾಡಿ ಕೊಟ್ಟರೆ ನಾನು ನಿಮಗೆ ಇದು ಕೊಡ್ತೇನೆ ಅಂತ ಹೇಳ್ಕೊಂಡು ಹರಕೆ ಮಾಡಿದ್ದೇನೆ ಅಂತ ಯಾವತ್ತೂ ಕೂಡ ಯಾವ ಮನುಷ್ಯರ ಹತ್ರ ಕೂಡ ಹೇಳಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಮನುಷ್ಯರ ಕಣ್ಣು, ನಾನು ಹೇಳಿದ ಹಾಗೆ ಮನುಷ್ಯರ ಕಣ್ಣು ಯಾವ ಥರ ಇರ್ತದೆ ಅಂತ ಹೇಳಿದರೆ ಕಲ್ಲು ಕೂಡ ಕರಗಿ ಹೋಗ್ತದಂತೆ. ಆದ ಕಾರಣಕ್ಕೆ ಕೊರಗಜ್ಜನ ಅಂತ ಹೇಳ್ಕೊಂಡಲ್ಲ, ನೀವು ಯಾವ ದೈವಸ್ಥಾನ ಅಥವಾ ದೇವಸ್ಥಾನದಲ್ಲಿ ಹರಕೆ ಮಾಡಿದ್ರು ಕೂಡ ನಾನು ಈ ಥರ ಹರಕೆ ಮಾಡ್ಕೊಂಡಿದ್ದೇನೆ ಅಂತ ಬಾಯಿ ತಪ್ಪಿ ಯಾರ ಹತ್ರನೂ ಹೇಳಲಿಕ್ಕೆ ಹೋಗಬೇಡಿ. ಆ ಹರಕೆಯ ಬಗ್ಗೆ ನಿಮಗೆ ಮತ್ತು ದೇವರಿಗೆ ಮಾತ್ರ ಗೊತ್ತಿದ್ರೆ ಸಾಕು. ಅವ್ರೆಂತ ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮ ಹತ್ರ ಕೇಳಿದವರು ಹಾಂ ಅಂತ ಹೇಳ್ಕೊಂಡು ಹೇಳ್ತಾರೆ, ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಹೇಳ್ತಾರೆ, ಬಿಟ್ಟರೆ ಮನಸ್ಸಲ್ಲಿ ಒಂಥರ ಮಾಡ್ತಾರೆ, ಇವ್ರದ್ದು ಆಸೆ ಈಡೇರಲೇಬಾರ್ದು ಹಾಗೆ ಎಣಿಸ್ಕೊಳ್ತಾರೆ. ಆದ ಕಾರಣಕ್ಕೆ ನಾನು ಹೇಳೋದು, ಹರಕೆ ತೀರುವ ತನಕ ಯಾರ ಹತ್ರನೂ ಹೇಳಲಿಕ್ಕೆ ಹೋಗಬೇಡಿ. ಮತ್ತು ಕೊರಗಜ್ಜನಿಗೆ ದೊಡ್ಡ ಹರಕೆ ಕೊಡಬೇಕು ಅಂತ ಹೇಳ್ಕೊಂಡಿಲ್ಲ ಆಯಿತಾ. ಕೊರಗಜ್ಜನಿಗೆ ಬೇಕಾಗಿತ್ತು ಅಂತ ಹೇಳಿದರೆ ದೊಡ್ಡ ಹರಕೆ ಅಂತ ಹೇಳಿದ್ರೆ ಕೋಲ ಸೇವೆ, ಅಗಿಲು ಸೇವೆ, ಇದು ಚಿಕ್ಕ ಪುಟ್ಟ ಅಂತ ಹೇಳಿದರೆ ನಾನು ಹೇಳಿದೆಲ್ಲ, ಎಳ್ನೀರು ಮತ್ತು ಸೇಂದಿ, ಬೀಡ, ಚಕ್ಕುಲಿ ಅದನ್ನು ಕೊಟ್ಟರೆ ಸಾಕು. ಇದು ಕೊರಗಜ್ಜೆ ಯಾವತ್ತೂ ನನಗೆ ಚಿನ್ನ ಕೊಡು, ಬೆಳ್ಳಿ ಕೊಡು, ಬಂಗಾರ ಕೊಡು, ಅದು ಕೊಡು ಇದು ಕೊಡು ಅಂತ ಯಾವತ್ತೂ ಕೂಡ ಕೇಳೋದಿಲ್ಲ. ಚಿಕ್ಕ ಹರಕೆ ಆಯ್ತು ಅದು ದೇವರಿಗೆ, ಅಂದರೆ ದೈವಕ್ಕೆ ಇರೋದು. ನೀವು ಕೊರಗಜ್ಜನ ಹತ್ರ ಇದು ಬೇಡ್ಕೊಂಡ್ರೆ ಉಂಟಲ್ಲ, ಮಕ್ಕಳ ವಿಷಯದಲ್ಲಿ ಬೇಡ್ಕೊಂಡ್ರೆ ಖಂಡಿತ ನಿಮಗೆ ಆಗ್ತದೆ. ಆದರೆ ನಿಮಗೆ ನಂಬಿಕೆ ಇರಬೇಕು. ನನಗೆ ಖಂಡಿತ 100% ನನಗೆ ಮಕ್ಕಳು ಆಗೇ ಆಗ್ತದೆ ಅಂತ ಹೇಳ್ಕೊಂಡು ನಂಬಿಕೆ ಇರಬೇಕು. ನಂಬಿಕೆಗಿಂತ ದೊಡ್ಡದು ದೇವರು ಯಾವುದೂ ಇಲ್ಲ ಅಲ್ವಾ. ಆದ ಕಾರಣಕ್ಕೆ ಹೇಳಿದ್ದು, ನಂಬಿಕೆ ಇಟ್ಕೊಳ್ಳಿ, 100% ನಿಮಗೆ ಮಕ್ಕಳು ಆಗೇ ಆಗ್ತದೆ. ಮತ್ತು ತುಂಬ ಜನ ಕಮೆಂಟ್ ಮಾಡಿದರು, ಹೆಣ್ಮಕ್ಳು ಕರಿಗಂಧವನ್ನು ಹಚ್ಕೊಳ್ಬೋದಾ ಅಂತ ಆಯಿತಾ. ಖಂಡಿತ ಹಚ್ಕೋಬೋದು, ಹಚ್ಕೋಬಾರ್ದು ಅಂತ ಹೇಳ್ಕೊಂಡು ಯಾರೂ ಹೇಳಿಲ್ಲ ಅಲ್ವಾ. ದೇವರಿಗೆ ದೇವರಿಗೆ ಯಾರಿಗೂ ಕೂಡ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಭಾವ ಇಲ್ಲ. ಅದೆಲ್ಲ ನಮಗೆ ಇರೋದು, ಮಾಮೂಲಿ ಮನುಷ್ಯರಿಗೆ ಇದು ಹೆಣ್ಣು ಇದು ಗಂಡು ಅಂತ ಹೇಳ್ಕೊಂಡು ಭೇದ ಭಾವ ಇರೋದು ಆಯಿತಾ. ನೀವು ಯಾವ ಟೈಮಲ್ಲಿ ಬೇಕಾದರೆ ಹಚ್ಕೋಬೋದು ಆಯಿತಾ. ಸ್ನಾನ ಮಾಡಿ, ಅಂದರೆ ಬೆಳಿಗ್ಗೆ ನೀವೆಲ್ಲ ಸ್ನಾನ ಮಾಡ್ತಿರಲ್ಲ, ಸ್ನಾನ ಮಾಡಿ ಆದ ನಂತರ ಹೇಗೆ ಕುಂಕುಮ ಇಟ್ಕೊಂಡಿರ್ತೀರಲ್ಲ, ಆ ಟೈಮಲ್ಲಿ ಕೂಡ ಕೊರಗಜ್ಜನ ಗಂಧ ಇಟ್ಕೋಬೋದು. ನಿಮ್ಮದು ಗಂಡಸರು ಮನೆಯಿಂದ ಕೆಲಸಕ್ಕೆ, ಗಂಡಸರು ಅಂತಲ್ಲ ಹೆಂಗಸರು ಕೂಡ ಕೆಲಸಕ್ಕೆ ಹೋಗ್ತಾರಲ್ವ, ಆವಾಗ ಬೇಕಾದರೆ ಹಚ್ಕೋಬೋದು. ಅಂದರೆ ಕರಿಗಂಧ ಹಚ್ಕೊಂಡು ಕೆಲಸಕ್ಕೆ ಹೋಗ್ಬೋದು. ಗಂಡಸರಿಗೆ ಕೆಲವರಿಗೆ ಅಂದರೆ ಗಂಧ ಅಂದರೆ ಇದು ಕಪ್ಪಿರೋದ್ರಿಂದ ಸ್ವಲ್ಪ ಯಾರಾದರೂ ಎಂತ ಎಣಿಸ್ಕೊಳ್ತಾರೆ ಅಂತ ಹೇಳ್ಕೊಂಡು, ಆದರೆ ಎಂತ ಮಾಡಿ ಅಂತ ಹೇಳಿದ್ರೆ ಕರಿಗಂಧವನ್ನು ಹಣೆಗೆ ಇಟ್ಕೊಳ್ಬೇಕಂತ ಇಲ್ಲ, ಇಲ್ಲಿ ಕೂಡ ಇಡ್ಬೋದು ಆಯ್ತಾ, ಕಿವಿ ಹತ್ರ ಇಡ್ಬೋದು. ಇಲ್ದಿದ್ರೆ ಕೂದಲಿಗೆ ಉಂಟಲ್ಲ ಈ ಥರದ್ದು ಕರಿಗಂಧವನ್ನು ಸ್ವಲ್ಪ ತಗೊಂಡು ಕೂದಲಿಗೆ ಕೂಡ ಹಚ್ಕೋಬೋದು. ನಿಮಗೆ ರಕ್ಷಣೆ ಇರುತ್ತೆ ಆಯ್ತಾ. ನಿಮ್ಗೆ ಇಲ್ಲೇ ಹಣೆಗೆ ಹಚ್ಕೊಳ್ಬೇಕು ಅಂತ ಇಲ್ಲ. ನಿಮಗೆ ಹಾಗೆ ಇದು ಎಲ್ಲಿ ಕೂದಲಿಗೆ ಬೇಕಾದ್ರೆ ಹಚ್ಕೊಳ್ಳಿ, ಅಥವಾ ಇಲ್ಲಿ ಬೇಕು
ಆದರೆ ಹೆಣ್ಣು ಮಕ್ಕಳು ಎಂತಂತ ಹೇಳಿದರೆ ಮುಟ್ಟಾದಾಗ ಮಾತ್ರ 5 ದಿವಸ ಹಚ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ಕರಿಗಂಧ ಅಂತಲ್ಲ, ಯಾವುದು ದೇವ್ರದ್ದು ನಾವು ಪೂಜೆಯನ್ನು ಮಾಡಲಿಕ್ಕೆ ಹೋಗುದಿಲ್ಲಲ್ಲ 5 ದಿವಸ ಅಂತ, ಕೆಲವರು 3 ದಿವಸ ಆಯಿತಾ, ಕೆಲವರು 5 ದಿವಸ, ನಿಮ್ಮ ಇಷ್ಟ, ನನಗೆ ಗೊತ್ತಿಲ್ಲ. ನಾವು 5 ದಿವಸ ಫಾಲೋ ಮಾಡ್ತೇವೆ. ಕೆಲವರು ಅದಕ್ಕೂ ಕೂಡ ಕಮೆಂಟ್ ಮಾಡೋರಿದ್ದಾರೆ, ಏನು ಹೆಣ್ಣು ಮಕ್ಕಳು ಮುಟ್ಟಾದ ಕೂಡಲೇ ಯಾಕಂತ ಹೇಳಿದ್ರೆ ಇದನ್ನು ಕಮೆಂಟ್ ಮಾಡಿದ್ದಾರೆ ನನಗೆ, ದೇವ್ರು ಏನಾದರೂ ಮುಟ್ಟಾದಾಗ ಹಚ್ಕೋಬೇಕು ಹಚ್ಕೋಬಾರ್ದು ಅಂತ ಹೇಳಿದ್ರ ಅಂತ. ನಿಮ್ಮ ಇಷ್ಟ. ನಾನು ಹೇಳಿದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತುಂಟಲ್ಲ ಈ ತರ ಮೈಲಿಗೆ ಆಗಿದೆ ಅಂತ ಹೇಳ್ಕೊಂಡು ಗೊತ್ತಾಗಿದೆ ಅಲ್ಲ, ಆ ಟೈಮಲ್ಲಿ ಯಾರು ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ? ಯಾರು ಹೋಗುದಿಲ್ಲ ಆಯ್ತಾ. ಅಂತ ಟೈಮಲ್ಲಿ ಗಂಧ ಕೂಡ ಹಚ್ಕೊಳ್ಳೋದು ಬೇಡ ಅಂತ ಆಯ್ತಾ. ಆಮೇಲೆ ನಿಮ್ಮ ಹಣೆ ಬರ, ನಿಮ್ಗೆ ಹೇಗೆ ಇಷ್ಟ ಹಾಗೆ ಮಾಡ್ಕೊಳ್ಳಿ, ಹಚ್ಕೊಳ್ಳಿಕ್ಕೆ ಬಾರ್ದು ಆಯ್ತಾ, ಹಚ್ಚಬಾರ್ದು ಅಷ್ಟೇ ಹೇಳ್ತಾ ಇದ್ದೇನೆ ನಾನು. ನೋಡಿದ್ರಲ್ಲ, ಇವತ್ತು ಕರಿಗಂಧದ ಬಗ್ಗೆ ನೀವು ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ, ಅದಕ್ಕೆ ನಾವು ಮಾತಾಡಿ ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ. ನನಗೆ ಗೊತ್ತಿರುವಷ್ಟು ನಾನು ಹೇಳಿದ್ದೇನೆ, ಗೊತ್ತಿಲ್ಲದೆ ಇರುವ ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗುದಿಲ್ಲ ಆಯ್ತಾ. ಆವಾಗನೇ ಹೇಳಿದಾಗೆ ಪ್ರೇಮಿಗಳಿದು ಲವರ್ಸ್ ಅದೆಲ್ಲ ನನಗೆ ಗೊತ್ತಿಲ್ಲ, ಆದ ಕಾರಣಕ್ಕೆ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗುದಿಲ್ಲ. ನನಗೆ ಗೊತ್ತಿರುವಷ್ಟು ನಾನು ಹೇಳಿದ್ದೇನೆ. ಇದನ್ನು ನೀವು ಮಾಡಿ ಆಯಿತಾ. ಮಾಡಿದ ನಂತರ ಒಳ್ಳೆಯದಾಗ್ತದೆ, ನಿಮಗೆ ಖಂಡಿತ ಒಳ್ಳೆದಾಗ್ತದೆ. ನಮಗೆ ಒಳ್ಳೆಯದಾಗಿದೆ, ನಿಮಗೆ ಕೂಡ ಒಳ್ಳೆಯದಾಗ್ಬೋದು. ನಿಮಗೆ ಅಂದರೆ ಒಂದು ವೇಳೆ ಬ್ರಹ್ಮಾವರದಲ್ಲಿ ಕೊರಗಜ್ಜನ ದೇವಸ್ಥಾನದಲ್ಲಿ ಎಂತಾದರೂ ಕೇಳಲಿಕ್ಕೆ ಇಷ್ಟ ಉಂಟಲ್ಲ, ಅಂದರೆ ಕೆಲವರು ತುಂಬ ಜನ ಕಮೆಂಟ್ ಮಾಡಿದ್ರೆ ಅಂತ ಹೇಳಿದರೆ ಗಂಧವನ್ನು ತರಿಸಿಕೊಡಿ ಅಂತ. ನಾವು ದೇವರನ್ನು ಹುಡುಕಿಕೊಂಡು ದೇವರ ಇರುವ ಜಾಗಕ್ಕೆ ನಾವು ಹೋಗಬೇಕು, ಬಿಟ್ಟರೆ ದೇವರನ್ನೇ ನಾವಿರುವಲ್ಲಿ ಬನ್ನಿ ಅಂತ ಹೇಳ್ಕೊಂಡು ಕರೀಲಿಕ್ಕೆ ಆಗೋದಿಲ್ಲ. ಹಾಗೆ ಇದ್ರೆ ನಾನು ಕೂಡ ತರಿಸ್ಕೊಳ್ತಾ ಇದ್ದೆ ಬೆಂಗಳೂರಿಗೆ, ನಮ್ಮ ಊರಿಂದ ನಾನು ತರಿಸ್ಕೊಳ್ತಿದ್ದೆ, ನನಗೆ ಒಂದು ಕೊಟ್ಟು ಕಳಿಸಿ ಅಂತ. ಹಾಗೆ ಮಾಡೋದು ತಪ್ಪು ಆಯಿತಾ. ಅವರು ಕೊಟ್ಟು ಕಳಿಸೋದಿಲ್ಲ ಅಂತ ಹೇಳ್ಕೊಂಡಲ್ಲ, ಆದರೆ ನಮಗೆ ಅಲ್ಲಿ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ ಅಂತೆ, ಮತ್ತು ನಮಗೆ ಅದ್ರದ್ದು ಶಕ್ತಿ ಇರ್ತದೆ. ಆದ ಕಾರಣಕ್ಕೆ ನಿಮಗೆ ಒಂದು ವೇಳೆ ಕರಿಗಂಧ ಬೇಕಾದರೆ ಅಲ್ಲಿ ನಾನು ಬ್ರಹ್ಮಾವರಕ್ಕೆ ಹೋಗಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಆಯಿತಾ. ನಿಮಗೆ ಯಾವ ದೈವಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು. ಬಬ್ಬು ಸ್ವಾಮಿ ಇರುವ ದೇವಸ್ಥಾನದಲ್ಲಿ, ಕೊರಗಜ್ಜನ ದೇವಸ್ಥಾನ ಇರ್ತಲ್ಲ, ಅಲ್ಲಿ ಎಲ್ಲ ಕಡೆ ನಿಮಗೆ ಕರಿಗಂಧ ಸಿಗ್ತದೆ, ಕುತ್ತಾರಲ್ಲಿ ಸಿಗೋದಿಲ್ಲ. ಅಲ್ಲಿ ಹೋಗಿ ತಗೊಂಡು ಬಂದು ಹಚ್ಚಿ, ಮತ್ತೆ ಅಲ್ಲಿಂದ ಇಲ್ಲಿಗೆ ಪಾರ್ಸಲ್ ಮಾಡಿ ಇದು ಮಾಡಿ ಅದು ಕೊಟ್ಟು ಕಳಿಸಿ ಹಾಗೆಲ್ಲ ಆಗೋದಿಲ್ಲ. ನೀವು ರಜೆ ಸಿಕ್ಕಿದಾಗ ಉಂಟಲ್ಲ ಎಲ್ಲ ಕಡೆ ತಿರುಗಲಿಕ್ಕೆ ಆಗ್ತಂತೆ. ಒಂದು ದಿವಸ ಟೈಮ್ ತಗೊಂಡು ಬೆಂಗಳೂರಿಂದ ನೋಡಿ, ನಾವು ಉಡುಪಿಗೆ ಎಷ್ಟು ಒಂದು 400 ಕಿಲೋಮೀಟರ್, ಇವತ್ತು ರಾತ್ರಿ ಬಸ್ ಹತ್ತಿದ್ರೆ ಮಾರನೇ ದಿವಸ ಬೆಳಿಗ್ಗೆ ಅಲ್ಲಿ ಇರ್ತೀರ ನೀವು ಆಯಿತಾ. ತುಂಬ ಎಂತ ಸಹ ಇಲ್ಲ ಆಯಿತಾ. ಅಲ್ಲಿ ನೀವು ಉಡುಪಿಗೆ ಹೋದರೆ ಉಂಟಲ್ಲ, ಬರೀ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇಲ್ಲ, ತುಂಬ ದೇವಸ್ಥಾನ ಉಂಟು. ಕೃಷ್ಣ ಮಠ ಉಂಟು, ಎಷ್ಟು ದೇವಸ್ಥಾನ ಉಂಟು. ಉಡುಪಿ, ಕೊಲ್ಲೂರು ಉಂಟು, ಎಲ್ಲ ಕಡೆ ತಿರುಗಾಡಿ ಬರ್ಬೋದು ಆಯ್ತದ. ಕೊರಗಜ್ಜನದು ದೇವಸ್ಥಾನಕ್ಕೆ ಕೂಡ ಹೋಗಿ ಆಯಿತಾ. ನೀವು ಭಾನುವಾರ ಹೋದರೆ, ನಾನು ಅಂದರೆ ಬ್ರಹ್ಮಾವರದಲ್ಲಿ ಕೊರಗಜ್ಜ ದೇವಸ್ಥಾನ ಉಂಟಂತ ಹೇಳಿದೆಲ್ಲ, ಅಲ್ಲಿ ಭಾನುವಾರ ಹೋದರೆ ನಿಮಗೆ ಅಲ್ಲಿ ಪ್ರಶ್ನೆ ಎಲ್ಲ ಕೇಳಿದರೆ, ಅಂದರೆ ನಿಮ್ಗೆ ಎಂತಾದರೂ ಕೇಳಲಿಕ್ಕಿದ್ರೆ ಅಲ್ಲಿ ಅವರು ಹೇಳ್ತಾರೆ ಆಯಿತಾ. ಅದು ಯಾವ ಟೈಮಲ್ಲಿ ಅಂತ ಹೇಳ್ಕೊಂಡು ಅವ್ರ ಹತ್ರ ಒಂದು ವೇಳೆ ನೀವು ಶನಿವಾರನೇ ಹೋಗಿ ಒಂದು ಸಲ ಕೇಳಿ ನೋಡಿದರೆ ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ತೊಗೊಳ್ಲಿಕ್ಕೆ ಇರ್ತದೆ ಅಂತ ಅನಿಸುತ್ತೆ. ಅಂದರೆ ತುಂಬ ಜನ ಅಲ್ಲಿ ಇರ್ತಾರೆ, ಕೇಳಲಿಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಬಂದಿರ್ತಾರೆ ಆಯಿತಾ. ನೀವು ಬ್ರಹ್ಮಾವರಕ್ಕೆ ಹೋಗೋದಾದ್ರೆ ಅಲ್ಲಿ ಯಾರ ಹತ್ರ ಕೇಳಿ, ಅಂದರೆ ಯಾವ ಟೈಮಲ್ಲಿ ಹೇಳಬೇಕು, ಪ್ರಶ್ನೆ ಕೇಳಬೇಕು ಅಂತ. ಆವಾಗ ಅವ್ರು ಹೇಳ್ತಾರೆ. ಅಂದರೆ ಬ್ರಹ್ಮಾವರ ಹತ್ತಿರ ಇರುವವರಿಗೆ ನಾನು ಹೇಳೋದು, ಅಲ್ಲಿ ಮಾತ್ರ ಹೇಳಿದ್ದು ಮಾತ್ರ 100ಗೆ 100% ನಿಜ ಆಗ್ತದೆ. ಅಂದರೆ ನಿಮಗೆ ಎಂಥದ್ದು ಪ್ರಶ್ನೆ ಕೇಳಲಿಕ್ಕಿದ್ರೆ 100ಗೆ 100% ಅವರು ಆನ್ಸರ್ ಮಾಡ್ತಾರೆ, ನಿಮಗೆ ಅದು ಹೇಳಿದ್ದವರು ನಿಜ ಆಗ್ತದೆ. ಆದ ಕಾರಣಕ್ಕೆ ಭಾನುವಾರ ದಿವಸ ಈ ಕೆಲಸ ಮಾಡ್ತಾರೆ ಅವರು, ಮತ್ತು ಬೇರೆ ದಿವಸ ನನಗೆ ಗೊತ್ತಿಲ್ಲ. ನೋಡಿದ್ರಲ್ಲ, ನನಗೆ ಇದ್ದಷ್ಟು ನಾನು ಮಾಹಿತಿಯನ್ನು ಹೇಳಿದ್ದೇನೆ. ಮತ್ತು ಅದಕ್ಕಿಂತ ಜಾಸ್ತಿ ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಮಾಡಬೇಕಾದ್ರೆ ನಾನು ಯಾರ್ದಾದ್ರೂ ಕೇಳಬೇಕಾದ್ರೆ ಹೇಳ್ತೇನೆ. ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಆ ಕೊರಗಜ್ಜ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ. ನಿಮ್ಮ ಮನಸ್ಸಲ್ಲಿ ಮತ್ತು ನಿಮ್ಮ ಮನಸ್ಸಲ್ಲಿ ಎಂತೆಲ್ಲ ಆಸೆ ಉಂಟು ನೋಡಿ, ಆ ಆಸೆ ಎಲ್ಲ ನೆರವೇರಲಿ ಅಂತ ಹೇಳ್ಕೊಂಡು ನಾನು ಕೂಡ ಕೊರಗಜ್ಜನಲ್ಲಿ ಬೇಡ್ಕೊಳ್ತಿದ್ದೇನೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.